ನಮಸ್ಕಾರ ಸ್ನೇಹಿತರೆ. ಭಾರತೀಯ ರಾಜಕಾರಣದ ಚಾಣಕ್ಯ, ತೆರೆ ಹಿಂದಿನ ಮಾಸ್ಟರ್ ಮೈಂಡ್ ಪ್ರಶಾಂತ್ ಕಿಶೋರ್ ಈಗ ಅಧಿಕೃತವಾಗಿ ಅಖಾಡಕ್ಕಿಳಿದು ಶಕ್ತಿ ಸೌಧವನ್ನ, ಬಿಹಾರದ ವಿಧಾನಸಭೆಯನ್ನ ಹತ್ತೇ ಬಿಟ್ಟಿದ್ದಾರೆ. ಅಂದರೆ ಒಳಗೆ ಹೋಗೇ ಬಿಟ್ಟಿದ್ದಾರೆ. ಆದರೆ ಈ ರೀತಿ ಹೋಗಬೇಕಾದ್ರೆ ತುಳ್ಕೊಂಡು ಹೋಗಿರೋದು ಏನನ್ನ ಗೊತ್ತವರು, ಬಿಹಾರದ ಬಿಜೆಪಿ ಭದ್ರಕೋಟೆಯನ್ನ ಪುಡಿ ಮಾಡಿಕೊಂಡು ಅದರ ಮೇಲೆ ಕಾಲಿಟ್ಟು ಮುಂದಕ್ಕೆ ಹೋಗಿದ್ದಾರೆ. ಬಿಹಾರದ ಬಾಂಕಿಪುರ್ ಉಪಚುನಾವಣೆಯಲ್ಲಿ ಬಿಜೆಪಿಯವರಿಗೆ ಶಾಕ್ ಆಗೋ ರೀತಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ತವರಲ್ಲಿ 19,000ಕ್ಕೂ ಅಧಿಕ ಮತಗಳ ಅಂತರದಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಸೀಟನ್ನೇ ಬಿಜೆಪಿ ಕೈಯಿಂದ ಕಿತ್ಕೊಂಡಿದ್ದಾರೆ. 30 ವರ್ಷಗಳಿಂದ ಅಲ್ಲಿ ಬಿಜೆಪಿಯನ್ನ ಅಲುಗಾಡಿಸಕ್ಕೆ ಯಾರಿಗೂ ಆಗಿರಲಿಲ್ಲ. ಮತ್ತೊಂದು ಕಡೆ ಮಧ್ಯಪ್ರದೇಶದ ಡಟಿಯಾದಲ್ಲೂ ಕೂಡ ಬಿಜೆಪಿಗೆ ಮುಖಭಂಗ ಆಗಿದೆ. ಅಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಹಾಗಿದ್ರೆ ಬಾಂಕಿಪುರ್ನಲ್ಲಿ ಏನಾಯಿತು? ಪ್ರಶಾಂತ್ ಕಿಶೋರ್ ಸ್ಟ್ರಾಟಜಿ ಹೇಗಿತ್ತು? ಹಾಗೂ ಈ ಬ್ಯಾಕ್ ಟು ಬ್ಯಾಕ್ ಸೋಲು ಬಿಜೆಪಿಗೆ ಇದರ ಅರ್ಥ ಏನು? ನೆಕ್ಸ್ಟ್ UP ಎಲೆಕ್ಷನ್ ಇದೆ, ಪಂಜಾಬ್ ಎಲೆಕ್ಷನ್ ಇದೆ. ಮುಖ್ಯವಾಗಿ UP ಎಲೆಕ್ಷನ್ಗೆ ಏನು ಮೆಸೇಜ್ ಬಿಜೆಪಿಗೆ? ಬಿಹಾರದ RJD ಕತೆ ಏನು? ಈಗ ಪ್ರತಿಪಕ್ಷದಲ್ಲಿ ಹೋಗಿ ಅಲ್ಲಿ ಕುತ್ಕೊಂಡು ಪ್ರಶಾಂತ್ ಕಿಶೋರ್ ಅಬ್ಬರ ಶುರುವಾದರೆ, ಅವ್ರ ಪಾರ್ಟಿ ಬೆಳೀತಾ ಹೋದರೆ ಇಲ್ಲಿ ಏನು ಡೇಂಜರ್ ಮೆಸೇಜ್ ಇದೆ ಇಬ್ರಿಗೂ ಕೂಡ? ಬನ್ನಿ ಒಂದೊಂದೇ ವಿಚಾರವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಒಂದು ವಿಧಾನಸಭೆ ಸೀಟು, ಅದು ಕೂಡ ಬೈ ಎಲೆಕ್ಷನ್ನು. ಮೊನ್ನೆ ಹೀನಾಯವಾಗಿ ಸೋತಿದ್ದ ಪ್ರಶಾಂತ್ ಕಿಶೋರ್ ಒಂದು ಅಸೆಂಬ್ಲಿ ಸೀಟ್ ಗೆದ್ದ ತಕ್ಷಣ ದೊಡ್ಡ ವಿಚಾರನೇನ್ರಿ, ಅದೇನು ಮಹಾನ ಅಂತ ನೀವು ಕೇಳ್ಬೋದು. ಆದರೆ ಇದು ಮಹಾನೇ ಸ್ವಲ್ಪ. ಇಲ್ಲಿ ಪ್ರಶಾಂತ್ ಕಿಶೋರ್ ಗೆಲುವು ಚರ್ಚೆ ಯಾಕೆ ಆಗ್ತಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮೊದಲು ಬಾಂಕಿಪುರ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ. ಬಂಕಿಪುರನೋ ಇದು ಬಿಹಾರದ ಒಂದು ವಿಧಾನಸಭಾ ಕ್ಷೇತ್ರ. ಬಿಹಾರ ರಾಜಧಾನಿ ಪಾಟ್ನಾ ಹೃದಯ ಭಾಗ ಈ ಬಾಂಕಿಪುರ್. ಇದು ಬರೋಬ್ಬರಿ 30 ವರ್ಷಗಳಿಗೂ ಅಧಿಕ ಕಾಲದಿಂದ ಬಿಜೆಪಿಯ ಅಭೇದ್ಯ ಕೋಟೆ. ಕರೆಂಟ್ ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್ ನಿತಿನ್ ನಬೀನ್ ಅವರು ಇದೇ ಕ್ಷೇತ್ರದಿಂದ 5 ಸಲ ಕಂಟಿನ್ಯೂಸ್ಲಿ ಆಯ್ಕೆಯಾಗಿ ಹೋಗಿದ್ರು. ಹೈಲಿ ಪಾಪ್ಯುಲರ್ ಇದ್ರು ಆ ಕ್ಷೇತ್ರಕ್ಕೆ ಅವರು. ಇದಕ್ಕೂ ಮುಂಚೆ ಅಂದರೆ 1995ರಿಂದ 4 ಬಾರಿ ನಿತಿನ್ ನಬೀನ್ ಅವರ ತಂದೆ ನವೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಅಲ್ಲಿ ಗೆಲುವನ್ನು ದಾಖಲಿಸಿದ್ರು. ಅಂದ್ರೆ ಇಬ್ರು ಕಂಟಿನ್ಯೂಸ್ಲಿ ಅಪ್ಪ ಮಗ ಸೇರ್ಕೊಂಡು 9 ಸಲ ಗೆದ್ದಿದ್ದಾರೆ. ಎಸ್, ವಂಶವಾದನೆ. ಬಿಜೆಪಿ ಇಡೀ ಪಾರ್ಟಿ ಒಂದು ಫ್ಯಾಮಿಲಿ ಕೈಲಿದ್ರೆ ಚೆನ್ನಾಗಿರುತ್ತಾ ಅಂತ ಕ್ವಶನ್ ಮಾಡೋ ಟೈಮ್ನಲ್ಲಿ ಬಿಜೆಪಿಲಿ ಮೈಕ್ರೋ ವಂಶವಾದ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಿಗುತ್ತೆ ಬಿಜೆಪಿಲೂ ಕೂಡ. ಸೊ ಅಪ್ಪ ಮಗ 9 ಸಲ ಗೆದ್ದಿದ್ರು. ಇಲ್ಲಿ ಕೇಳಬಹುದು 30 ವರ್ಷದಲ್ಲಿ 9 ಸಲ ಹೇಗೆ ಅಂತ ಹೇಳಿ. ಎಲೆಕ್ಷನ್ ಜಾಸ್ತಿ ಸಲ ಆಗಿದಾವೆ ಅಂತ ಅನ್ಕೊಳ್ಳಿ ನೀವಲ್ಲಿ. ಒಟ್ನಲ್ಲಿ ಇಲ್ಲಿ ಯಾರೇ ನಿಂತರೂ ಕೂಡ ಬಿಜೆಪಿನೇ ಗೆಲ್ಲೋದನ್ನೋ ವಾತಾವರಣ ಇತ್ತು. 2025ರ ಚುನಾವಣೆಯಲ್ಲೂ ಕೂಡ ನಿತಿನ್ ನಬೀನ್ ಪಾಪ್ಯುಲರ್. RJD ಅಭ್ಯರ್ಥಿ ರೇಖಾ ಕುಮಾರಿ ವಿರುದ್ಧ 51,000ಕ್ಕೂ ಅಧಿಕ ಮತಗಳ ಬೃಹತ್ ಅಂತರದಿಂದ ಗೆದ್ದಿದ್ರು. ಅವರೀಗ ಬಹಳ ಆರಾಮಾಗಿ ಇದನ್ನು ನಾನು ಗೆಲ್ಸ್ಕೊಂಡ್ಬರ್ತೀನಿ ಅನ್ನೋ ಥರದಲ್ಲಿ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಕಾರಣ ಈ ಕ್ಷೇತ್ರ ಖಾಲಿಯಾಗಿ ಉಪಚುನಾವಣೆ ಇಲ್ಲಿ ಬಂತು. ಬಿಜೆಪಿ ಲೆಕ್ಕಾಚಾರ ಏನು? 9 ಸಲ ಗೆದ್ದಿರೋದು, 30 ವರ್ಷಗಳಿಂದ ನಮ್ಮ ಕೈಲಿರೋದು, 51,000 ಮತಗಳ ಲೀಡ್ ಲಾಸ್ಟ್ ಟೈಮ್ ಇತ್ತು. ಈ ಸಲ ಏನಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇತ್ತು. ಸಾರ್ವಕಾಲಿಕ ಸೇಫ್ ಸೀಟ್, ಫಿಕ್ಸೆಡ್ ಡೆಪಾಸಿಟ್ ಥರದ ಸೀಟ್ ಅಂತ. ಆದರೆ ಈ ಉಪಚುನಾವಣೆಯ ಕಣದಲ್ಲಿ ಏನಾಯಿತು ಗೊತ್ತಾ? 3 ಪ್ರಮುಖರಿದ್ದರು. ಅದರಲ್ಲಿ ಒಬ್ಬರು ಜನ್ ಸುರಾಜ್ ಪಾರ್ಟಿಯಿಂದ ಖುದ್ದು ಪ್ರಶಾಂತ್ ಕಿಶೋರ್, 2ನೇವರು ಬಿಜೆಪಿಯ ನೀರಜ್ ಕುಮಾರ್ ಸಿನ್ಹಾ, 3ನೇವರು RJDಯ ರೇಖಾ ಕುಮಾರಿ. ಅಗೇನ್ ಸೋಮವಾರ ರಿಸಲ್ಟ್ ಅನೌನ್ಸ್ ಆದಾಗ ಎಲ್ರಿಗೂ ಶಾಕ್. ಯಾಕಂದ್ರೆ ಇಲ್ಲಿ ಪ್ರಶಾಂತ್ ಕಿಶೋರ್ 64,151 ಮತಗಳನ್ನು ಪಡ್ಕೊಂಡ್ಬಿಟ್ರು. 51.9% ವೋಟ್ ಶೇರ್. ಬಿಜೆಪಿಯ ನೀರಜ್ ಕುಮಾರ್ ಸಿನ್ಹಾಗೆ ಸಿಕ್ಕಿದ್ದು 44,827 ಮತಗಳು, 36.3% ವೋಟ್. RJD ಅಭ್ಯರ್ಥಿ ರೇಖಾ ಕುಮಾರ್ಗೆ ಸಿಕ್ಕಿದ್ದು ಬರೀ 14,273 ವೋಟ್ಸ್, ಜಸ್ಟ್ 10.95% ವೋಟ್. RJD ಅಂತೂ ಸುಣ್ಣ ಆಗ್ಬಿಟ್ಟಿದೆ. ಇಲ್ಲಿ ಚುನಾವಣೆ ಹೊತ್ತಲ್ಲೇ RJDಯ ಯುವ ನಾಯಕ, ಇನ್ನೊಬ್ಬ ವಂಶವಾದಿ ಡೈನಾಸ್ಟ್ ನಮ್ಮ ದೇಶದಲ್ಲಿ ತೇಜಸ್ವಿ ಯಾದವ್ ಪ್ರಚಾರಕ್ಕೆ ಬರದೆ, ಲಾಲು ಮಗ ಪ್ರಚಾರಕ್ಕೆ ಬರದೆ ವಿದೇಶ ಪ್ರವಾಸ ಮಾಡಿಕೊಂಡಿದ್ರು. ಇದು RJD ಕಾರ್ಯಕರ್ತರನ್ನ ತೀವ್ರ ನಿರಾಸೆಗೆ ತಳ್ಳಿತ್ತು ಅಂತ ಹೇಳಲಾಗ್ತಿದೆ. ಫಲಿತಾಂಶ ಪ್ರಶಾಂತ್ ಕಿಶೋರ್ ಬೃಹತ್ ಜಯವನ್ನು ಕಂಡಿದ್ದಾರೆ. ಬಿಹಾರದಲ್ಲಿ ಇದೇ ಏಪ್ರಿಲ್ನಲ್ಲಿ ನೂತನ ಬಿಜೆಪಿ CM ಆಗಿ ಅಧಿಕಾರ ವಹಿಸಿಕೊಂಡಿರೋ ಸಾಮ್ರಾಟ್ ಚೌಧರಿ ನಾಯಕತ್ವಕ್ಕೆ ಎದುರಾದ ಮೊದಲ ಅಗ್ನಿ ಪರೀಕ್ಷೆ ಇದಾಗಿತ್ತು. ಮೊದಲ ಟೆಸ್ಟಲ್ಲೇ ಸಾಮ್ರಾಟ್ ಮಕಾಡೆ ಮಲ್ಕೊಂಡಿದ್ದಾರೆ. ತಮ್ಮದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಸ್ವಕ್ಷೇತ್ರವನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಇದು ಬಿಜೆಪಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಒಳಗಡೆ ಹೈಕಮಾಂಡ್ ಲೆವೆಲ್ನಲ್ಲಿ ಕಂಪನಕ್ಕೆ ಕಾರಣ ಆಗಿದೆ.
ಹಾಗಿದ್ರೆ ಪ್ರಶಾಂತ್ ಕಿಶೋರ್ ಗೆದ್ದಿರೋದು ಹೇಗೆ? ಇಲ್ಲಿ 4 ದೊಡ್ಡ ವಿಚಾರಗಳು ಈ ದೊಡ್ಡ ಗೆಲುವಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿವೆ ಅಂತ ಹೇಳಲಾಗ್ತಿದೆ. ಮೊದಲನೇದು ಫ್ರಂಟ್ ಲೈನ್ ವಾರಿಯರ್, ಅಂದರೆ ಸ್ವತಃ ಅಖಾಡಕ್ಕೆ ಪ್ರಶಾಂತ್ ಕಿಶೋರ್ ಈ ಸಲ ಧುಮುಕ್ತೀನಿ ಅಂತ ನುಗ್ಗಿರೋದು. ಇವರು 2024 ಅಕ್ಟೋಬರ್ 2 ಅಂದರೆ 22 ತಿಂಗಳ ಹಿಂದೆ ಪಾರ್ಟಿ ಕಟ್ಟಿದ್ರಲ್ವ, ಲಾಂಚ್ ಮಾಡಿದ್ರಲ್ವಾ. 2025 ನವೆಂಬರ್ನಲ್ಲಿ ಬಿಹಾರ್ ಎಲೆಕ್ಷನ್ನಲ್ಲಿ ಅವರ ಜನಸುರಾಜ್ ಪಾರ್ಟಿ 243 ಸೀಟಲ್ಲಿ ಕಂಟೆಸ್ಟ್ ಮಾಡಿತ್ತು. ಆದರೆ ಪ್ರಶಾಂತ್ ಕಿಶೋರ್ ಸ್ಪರ್ಧೆ ಮಾಡಿರಲಿಲ್ಲ, ನಾನು ಪಾರ್ಟಿಗೋಸ್ಕರ ಓಡಾಡ್ತೀನಿ ಅಂತ ಹೇಳಿ ಓಡಾಡಿದ್ರು. ಆದರೆ ಎಲೆಕ್ಷನಲ್ಲಿ 1 ಸೀಟನ್ನು ಕೂಡ ಅವ್ರ ಪಾರ್ಟಿ ಗೆಲ್ಲಕ್ಕಾಗಿರಲಿಲ್ಲ. ದೊಡ್ಡ ಪ್ರಮಾಣದ ಇಂಪ್ಯಾಕ್ಟು ಮಾಡೋಕ್ಕಾಗಿರಲಿಲ್ಲ, ಒಂಚೂರು ವೋಟ್ ಕಟ್ ಮಾಡಿದ್ಬಿಟ್ರೆ. ಸೊ ಈ ಸಲ ಇದೊಂದು ಸಿಂಬಾಲಿಕ್ ಫೈಟ್ ಆಗಿತ್ತು. ಯಾವುದೋ ಒಂದು ಉಪಚುನಾವಣೆ ಎಂದಿದ್ರೆ ಬೇರೆ. ಇದು ಹೆಂಗಾಯಿತು ಅಂದರೆ BJP ರಾಷ್ಟ್ರೀಯ ಅಧ್ಯಕ್ಷರು ಗೆದ್ದಿರೋ ಸೀಟನ್ನು ಓವರ್ ಕಾನ್ಫಿಡೆನ್ಸ್ನಲ್ಲಿ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ. ನಾನು ಆ ಸೀಟಲ್ಲಿ ಚಾಲೆಂಜ್ ಮಾಡ್ತೀನಿ ಅಂಥೇಳಿ ನೇರವಾಗಿ ಇವರು ಅದನ್ನು ಒಂದು ಎಲ್ಲರೂ ಗಮನ ಸೆಳೆಯೋ ಸ್ಪರ್ಧೆಯನ್ನಾಗಿ ಬದಲಾಯಿಸಿದರು. ಫಸ್ಟಿಗೆ ನಾನು ಬರೀ ಅಡ್ವೈಸ್ ಕೊಡೋನಲ್ಲ, ತೆರೆಮರೆಯ ಹಿಂದಿನ ಆಪರೇಟರ್ ಅಲ್ಲ, ನೋಡ್ರಿ ನಾನು ಫೈಟ್ ಮಾಡಿ ತೋರಿಸ್ತೀನಿ ಎಲೆಕ್ಷನ್ ಅಂತ ಕಣಕ್ಕೆ ಇಳಿದೇ ಬಿಟ್ಟರು ಪ್ರಶಾಂತ್ ಕಿಶೋರ್. ಜೊತೆಗೆ 3,000 ಕಿಲೋಮೀಟರ್ಗೂ ಹೆಚ್ಚಿನ ಬಿಹಾರ ಪಾದಯಾತ್ರೆ, ಜನರ ಜೊತೆ ನೇರ ಬಾಂಧವ್ಯ, ಅದೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತು. ಹಳ್ಳಿಗೆ ಹೋಗಿ ಜನರ ನೋವನ್ನು ಕೇಳಿದ್ರು. ಗೆಲುವಿಗೆ ಇನ್ನೊಂದು ಪ್ರಮುಖ ಫ್ಯಾಕ್ಟರ್ ಕ್ಯಾಂಡಿಡೇಟ್ ಪವರ್. BJP ಅಭ್ಯರ್ಥಿ ನೀರಜ್ ಕುಮಾರ್ ಸಿನ್ಹಾ ಪ್ರೊಫೈಲ್ಗೆ ಹೋಲಿಸಿದ್ರೆ ಪ್ರಶಾಂತ್ ಕಿಶೋರ್ ವೈಯಕ್ತಿಕ ಇಮೇಜ್ ಸ್ಟ್ರಾಂಗ್. ಅವರ ಬೌದ್ಧಿಕ ಮಟ್ಟ, ವಿಷಯ ಗ್ರಹಿಕೆ ಮತ್ತು ನ್ಯಾಷನಲ್ ಇಮೇಜ್ ಅದು ಅನ್ಮ್ಯಾಚ್ಡ್ ಇತ್ತು BJPಯ ಕ್ಯಾಂಡಿಡೇಟಿಗೆ ಕಂಪೇರ್ ಮಾಡಿದ್ರೆ. ಒಬ್ಬ ಮಾಮೂಲಿ ರಾಜಕಾರಣಿಗಿಂತ ಇಂಥ ಒಬ್ಬ ಬಿಗ್ ಪ್ರೊಫೈಲ್ ಇರೋ ಲೀಡರ್, ನಾನು ಸ್ಟ್ರೀಟ್ ಫೈಟ್ ಮಾಡ್ತೀನಿ, ನಾನು ಚಾಲೆಂಜ್ ಮಾಡ್ತೀನಿ ಅಂತ ಬಂದಾಗ ಬಿಹಾರ ಜನಕ್ಕೆ ಇವರು ಇರಲಿ ವಿಧಾನಸಭೆಯಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿ ಅದು ಪ್ರಶಾಂತ್ ಕಿಶೋರ್ಗೆ ಎಕ್ಸ್ಟ್ರಾ ಎಡ್ಜ್ ತಂದುಕೊಡ್ತು. ಇವರು ಸುಮಾರು 8 ವರ್ಷಗಳ ಕಾಲ ವಿಶ್ವಸಂಸ್ಥೆ ಲೆವೆಲ್ನಲ್ಲಿ ಕೆಲಸ ಮಾಡಿದವರು ಪ್ರಶಾಂತ್ ಕಿಶೋರ್. 2011 ಟೈಮ್ನಲ್ಲಿ ಭಾರತಕ್ಕೆ ಮರಳಿದ ಇವರು ಆಗಿನ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರ ಟೀಮನ್ನು ಸೇರಿಕೊಂಡ್ರು. ಅಲ್ಲಿ ನರೇಂದ್ರ ಮೋದಿಯವರ ಈ ಡಿಜಿಟಲ್ ಇಮೇಜ್ ಇದೆಯಲ್ಲ, ಅದರ ಮೇಕಿಂಗ್ನಲ್ಲಿ ಇಂಪಾರ್ಟೆಂಟ್ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡಿದ್ರು. ಅಲ್ಲಿಂದ ಆಮೇಲೆ ಅವ್ರು ತಿರುಗಿ ನೋಡಲೇ ಇಲ್ಲ. ಅವರು ಭಾರತದ ಬಹುತೇಕ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳೊಂದಿಗೂ ಕೂಡ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿ, ಅಂದರೆ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡಿದ್ರು. ತುಂಬ ಕಡೆ ಅವ್ರು ಹೋದ ಕಡೆ ಎಲ್ಲ ಗೆಲುವು ಸಿಕ್ಕಿರೋದಿದೆ, ಒಂದಷ್ಟು ಕಡೆ ಸೋತಿರೋದಿದೆ, ಆದರೆ ಹೆಚ್ಚು ಕಡೆ ಗೆಲುವನ್ನು ಅವರು ತಂದುಕೊಟ್ರು. ನರೇಂದ್ರ ಮೋದಿ ಅವರು, ಮಮತಾ ಬ್ಯಾನರ್ಜಿ, ಜಗನ್ಮೋಹನ್ ರೆಡ್ಡಿ, ಸ್ಟಾಲಿನ್, ಹೀಗೆ ಸಾಲು ನಾಯಕರೊಂದಿಗೆ ವರ್ಕ್ ಮಾಡಿ ಟ್ರ್ಯಾಕ್ ರೆಕಾರ್ಡನ್ನು ಬಿಲ್ಡ್ ಮಾಡಿಕೊಂಡ್ರು. ಆದರೆ ಇದೆಲ್ಲದಕ್ಕಿಂತಲೂ ಪ್ರಶಾಂತ್ ಕಿಶೋರ್ಗೆ ದೊಡ್ಡ ಬೂಸ್ಟ್ ಕೊಟ್ಟಿದ್ದು, ಹಾಗೆ BJPಗೆ ಶಾಕ್ ಕೊಟ್ಟಿರೋದು ಈ ಎಲೆಕ್ಷನ್ನಲ್ಲಿ ಸಮುದಾಯಗಳು ವೋಟ್ ಹಾಕಿದ ರೀತಿ. ಈ ದೇಶದಲ್ಲಿ ಎಲ್ಲೇ ಆದರೂ ಅಷ್ಟೇ ರಾಜಕಾರಣ ಅಂತ ಬಂದರೆ ಅಲ್ಲಿ ಜಾತಿ ಲೆಕ್ಕಾಚಾರ ಪ್ರಮುಖ ರೋಲ್ ನಿಭಾಯಿಸುತ್ತೆ. ಬಿಹಾರ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಕಾಯಸ್ಥ, ಯಾದವ್, ಕುರ್ಮಿ, ಭೂಮಿಹಾರ್, ಬ್ರಾಹ್ಮಣ, ಈ ರೀತಿ ಜಾತಿ ಲೆಕ್ಕಾಚಾರದಲ್ಲೇ ಎಲೆಕ್ಷನ್. ಈ ಬಂಕಿಪುರ ಭಾಗ ಅಪ್ಪರ್ ಕಾಸ್ಟ್ ಸ್ಟ್ರಾಂಗ್ ಹೋಲ್ಡ್ ಇರೋ ಪ್ರದೇಶ. ಬಂಕಿಪುರದಲ್ಲಿರೋ ಸುಮಾರು 3.79 ಲಕ್ಷ ವೋಟರ್ಸಲ್ಲಿ ಕಾಯಸ್ಥ ಸಮುದಾಯಕ್ಕೆ ಸೇರಿದವರು ಸುಮಾರು 14-15% ಇದ್ದಾರೆ. ಖುದ್ದು ನಿತಿನ್ ನಬೀನ್ ಹಾಗೆ ಈ ಬಾರಿ ಕಂಟೆಸ್ಟ್ ಮಾಡಿದ್ದ BJP ಅಭ್ಯರ್ಥಿ ನೀರಜ್ ಕುಮಾರ್ ಸಹ ಇದೇ ಕಮ್ಯುನಿಟಿಗೆ ಸೇರಿದವರು. ಉಳಿದಂತೆ ಚಂದ್ರವಂಶಿ, EBC ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಯಾಸ್ಟ್ 9%, ವೈಶ್ಯ ಅಂದರೆ ಬನಿಯಾ 8-9%, ಮುಸ್ಲಿಂ 8-9%, ಬ್ರಾಹ್ಮಣರು 7%. ಪ್ರಶಾಂತ್ ಕಿಶೋರ್ ಕೂಡ ಇದೇ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವ್ರೆ. ಆದರೆ ಈ ಬಾರಿ ಏನಾಯಿತು ಅಂದರೆ ಪ್ರಶಾಂತ್ ಕಿಶೋರ್ ಈ ಜಾತಿ ಸಮೀಕರಣ ಉಲ್ಟಾಪಲ್ಟಾ ಮಾಡಿದ್ರು. ಅವರೆಲ್ಲೂ ಕೂಡ ಜಾತಿ ಬಗ್ಗೆ ಮಾತಾಡಲಿಲ್ಲ. ಬದಲಿಗೆ ಶಿಕ್ಷಣ, ಉದ್ಯೋಗ, ಆಸ್ಪತ್ರೆ, ಮೂಲಸೌಕರ್ಯ ಮತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡಿದ್ರು. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ವೋಟ್ ಹಾಕಿ, ಜಾತಿಗಾಗಿ ಅಲ್ಲ ಅನ್ನೋರೋ ಮಾತುಗಳು ಪಾಟ್ನಾದ ನಗರದ ಮತದಾರರು, ಯುವಕರು, ವಿದ್ಯಾವಂತರು ಮತ್ತು ಮಹಿಳೆಯರ ಮನಸ್ಸನ್ನು ನೇರವಾಗಿ ಮುಟ್ತು. ಇಲ್ಲಿ BJPಗೆ ಸ್ಟ್ರಾಂಗ್ ಮೆಸೇಜ್ ಇದೆ. ಇಷ್ಟು ದಿನ BJPಗೊಂದು ಭ್ರಮೆ ಇತ್ತು. ಆ ಭ್ರಮೆ ಏನು ಅದನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ 7 ಸ್ಯಾಂಡ್ಸ್ನವರ ಪ್ರವಾಸ, ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ, ಇಲ್ಲೆಲ್ಲ ಸೇರಿದ ಹಾಗೆ ಕೇರಳ, ತಮಿಳುನಾಡಿನ ಇದಿಷ್ಟು ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ಎಕ್ಸ್ಟ್ರಾ ನಿಮಗೆ ₹1 ಖರ್ಚಾಗಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಈಗ ನಾವು ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಇಲ್ಲಿ ಮುಖ್ಯವಾಗಿ ಜನರಲ್ ಕ್ಯಾಟಗರಿಯ ಮತಗಳು ಅಂದರೆ ಬ್ರಾಹ್ಮಣ, ಕಾಯಸ್ಥ ಮತಗಳು ಇವೆಲ್ಲ ನಮ್ಮ ಜೇಬಿನಲ್ಲೇ ಇವೆ. ಯಾರನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ನಾವೇ ಗೆಲ್ಲೋದನ್ನೋ ಅತಿಯಾದ ವಿಶ್ವಾಸ BJPಯಲ್ಲಿತ್ತು. ಆದರೆ ಬಾಂಕಿಪುರದ
ಈ ಜನರಲ್ ಕ್ಯಾಟಗರಿ ವೋಟರ್ಸ್ ಈ ಬಾರಿ ಬಿಜೆಪಿಯನ್ನ ಕೈಬಿಟ್ಟು ಪ್ರಶಾಂತ್ ಕಿಶೋರ್ ಕೈ ಹಿಡಿದಿದ್ದಾರೆ. ಇದರ ಅರ್ಥ ಸ್ಪಷ್ಟ. ಜನರಿಗೆ ಸರಿಯಾದ ಪರ್ಯಾಯ ಲೀಡರ್ಶಿಪ್ ಸಿಕ್ಕರೆ, ಕರೆಕ್ಟ್ ಆಲ್ಟರ್ನೇಟಿವ್ ಸಿಕ್ಕರೆ ಬಿಜೆಪಿಯ ವೋಟರ್ಸ್ ಕೂಡ ಅವ್ರನ್ನ ಡ್ರಾಪ್ ಮಾಡಬಹುದು, ಸ್ಟ್ರಾಂಗ್ ಹೋಲ್ಡ್ ನಲ್ಲೇ ನಮಗೆ ಜನ ಕೈ ಕೊಡಬಹುದು ಅನ್ನೋದು ಬಿಜೆಪಿಗೆ ರೂಡ್ ಶಾಕ್ ಈ ರಿಸಲ್ಟ್ ನಿಂದ ಸಿಕ್ಕಿರೋದು. ಇದು ಬೇರೆ ಎಲೆಕ್ಷನ್ಗಳಿಗೂ ಕೂಡ ಸಂದೇಶ. ಎಲ್ಲಾ ಸಲ ಜಾತಿ ಲೆಕ್ಕಾಚಾರ ವರ್ಕ್ ಆಗಲ್ಲ ಅನ್ನೋದನ್ನ ಈ ಚುನಾವಣೆ ಮತ್ತೊಮ್ಮೆ ಸಾಬೀತು ಮಾಡಿದೆ. ಇತ್ತ ಲಾಲು ಪ್ರಸಾದ್ ಯಾದವ್ ಮತ್ತು ತೇಜಸ್ವಿ ಯಾದವ್ ಅವರ RJDಗೂ ದೊಡ್ಡ ಪೆಟ್ಟು. ಕೇವಲ ಸಾಂಪ್ರದಾಯಿಕ ಮುಸ್ಲಿಂ ಯಾದವ್ ಸಮೀಕರಣ ಇಟ್ಕೊಂಡು ಇನ್ನು ಮುಂದೆ ಚುನಾವಣೆ ಗೆಲ್ಲಕ್ಕಾಗಲ್ಲ, ಅಭಿವೃದ್ಧಿ ಮಾತಾಡಿಲ್ಲ ಅಂದ್ರೆ ಜನ ನಿಮ್ಮನ್ನ ಮರೆತು ಬಿಡ್ತಾರೆ ಅನ್ನೋದಕ್ಕೆ RJD ಪಡೆದ 10,000 ಚಿಲ್ಲರೆ ವೋಟ್ಸೇ ಸಾಕ್ಷಿ. ಅಫ್ಕೋರ್ಸ್ 2025 RJD ಸೋತಿತ್ತು, ಆದ್ರೆ ಅವರಿಗೆ 46,000 ವೋಟ್ ಬಿದ್ದಿತ್ತು, 29%. ಆದ್ರೆ ಈ ಸಲ ಬರೀ ಸೋಲಲ್ಲ, ಹೀನಾಯ ಸೋಲು, ಸುಣ್ಣ ಆಗ್ಬಿಟ್ಟಿದ್ದಾರೆ. ಜೊತೆಗೆ RJDಗೆ ಇನ್ನೂ ದೊಡ್ಡ ಚಾಲೆಂಜ್ ಏನು ಗೊತ್ತಾ? ಬಿಹಾರದಲ್ಲಿ ಹೊಸ ಶಕ್ತಿಯ ಉದಯ ಆಗಿದೆ. ಬಿಹಾರ ವಿಧಾನಸಭೆಯಲ್ಲಿ ಪ್ರಶಾಂತ್ ಕಿಶೋರ್ ಕೂರ್ತಾರೀಗ ಬಿಜೆಪಿಯನ್ನ ಚಾಲೆಂಜ್ ಮಾಡ್ತಾರೆ. ಇವರು ಗ್ರೋ ಆದಷ್ಟು ಅಪೋಸಿಷನ್ ಸೈಡ್ ನಲ್ಲಿ ಇವ್ರು ಕೂತ್ಕೊಂಡು ಬಿಜೆಪಿಗೆ ಅಲ್ಲಿ ಗ್ರೋ ಆದಷ್ಟು ಕೂಡ ಇವರು RJD ಕಾಂಗ್ರೆಸ್ ಇವರ ವೋಟ್ಸ್ ಅನ್ನೇ ತಿಂದ್ಬಿಟ್ಟು ಅವರನ್ನ ರಿಪ್ಲೇಸ್ ಮಾಡೋ ಚಾನ್ಸಸ್ ಕೂಡ ಜೋರಿರುತ್ತೆ, ಜಾಸ್ತಿ ಇರುತ್ತೆ. ಆ ಯಾದವ್ ವೋಟ್ ಬ್ಯಾಂಕು ಮುಸ್ಲಿಂ ಯಾದವ್ ಕಾಂಬಿನೇಷನ್ ಬಿಟ್ಟು ಅಂತ ದೊಡ್ಡ ಒಳ್ಳೆ ಇಮೇಜ್ ಏನಿಲ್ಲ ಲಾಲು ಅಂಡ್ ಫ್ಯಾಮಿಲಿಗೆ ಬಿಹಾರದಲ್ಲಿ. ಸೊ ಪ್ರಶಾಂತ್ ಕಿಶೋರ್ ಬಂದು ಬಿಜೆಪಿ ವರ್ಸಸ್ ನಾನು ಆಲ್ಟರ್ನೇಟಿವ್ ತರ ಪ್ರೆಸೆಂಟ್ ಮಾಡ್ಕೊಂಡಾಗ ಅಲ್ಲಿ ಏನ್ ಚಾನ್ಸಸ್ ಇರುತ್ತೆ ಯೋಚನೆ ಮಾಡಿ ನೀವು. ಮಧ್ಯಪ್ರದೇಶದಲ್ಲೂ ಮಲಗಿದ ಕಮಲ. ಬಿಜೆಪಿ ಭಾರಿ ಬಹುಮತದೊಂದಿಗೆ ಅಧಿಕಾರದಲ್ಲಿರೋ ದತಿಯಾ ವಿಧಾನಸಭಾ ಚುನಾವಣೆ. ಸಾಮಾನ್ಯವಾಗಿ ಉಪಚುನಾವಣೆಗಳಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಒಂಚೂರು ಹೆಲ್ಪ್ ಆಗುತ್ತಲ್ವಾ, ಸರ್ಕಾರದಲ್ಲಿರೋರು ಅದೇ ಪಾರ್ಟಿನ ಗೆಲ್ಸಿದ್ರೆ ಸ್ವಲ್ಪ ಏನಾದರೂ ಕ್ಷೇತ್ರಕ್ಕಾಗುತ್ತೆ ಅನ್ನೋ ಈ ಥರದ್ದೆಲ್ಲ ಇರುತ್ತೆ ಮೂಡ್ ಅಲ್ವಾ. ಅದರಲ್ಲೂ ಕೂಡ ಇವರು ಭಾರಿ ಬಹುಮತದೊಂದಿಗೆ ಅಧಿಕಾರದಲ್ಲಿದ್ದರು ಮಧ್ಯಪ್ರದೇಶದಲ್ಲಿ ಬಿಜೆಪಿಯವರು. ಮೋಹನ್ ಯಾದವ್ ಸರ್ಕಾರ ಭಾರಿ ಮೋಹಕ ಮುಖಭಂಗ ಆಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕ ಘನಶ್ಯಾಮ್ ಸಿಂಗ್ ಬಿಜೆಪಿ ಅಭ್ಯರ್ಥಿ ಆಶುತೋಷ್ ತಿವಾರಿ ವಿರುದ್ಧ 6,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಇಲ್ಲಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. ಕಾಂಗ್ರೆಸ್ದೇ ಇತ್ತು ಇದು ಸೀಟ್, ಬಿಜೆಪಿದಾಗಿರ್ಲಿಲ್ಲ. ಆ ಪಾಯಿಂಟ್ ಕೂಡ ನೋಟ್ ಮಾಡಬೇಕು. ರಾಜೇಂದ್ರ ಭಾರತಿನ MLA ಫಿನಾನ್ಷಿಯಲ್ ಫ್ರಾಡ್, ಬ್ಯಾಂಕ್ ಫ್ರಾಡ್ ಕೇಸಲ್ಲಿ 3 ವರ್ಷ ಜೈಲಿಗೆ ಹೋಗಿ ಡಿಸ್ಕ್ವಾಲಿಫೈ ಆಗಿ ಅಲ್ಲಿ ಚುನಾವಣೆ ಆಗಿರೋದು. ಅಲ್ಲಿ ಬೇರೆ ಕ್ಯಾಂಡಿಡೇಟ್ ಹಾಕಿ ಈ ಘನಶ್ಯಾಮ್ ಅವ್ರನ್ನ ಹಾಕಿ ಕಾಂಗ್ರೆಸ್ ಈಗ ಸೀಟನ್ನ ಗೆದ್ದು ಉಳಿಸ್ಕೊಂಡಿದೆ ಆ ಸೀಟನ್ನ. ಮತ್ತೊಂದು ಉಪಚುನಾವಣೆ ಗುಜರಾತ್ನ ಮಂಜಲ್ಪುರ್ ಕ್ಷೇತ್ರ, ಅಲ್ಲಿ ಬಿಜೆಪಿ ಭಾರಿ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿ ಸತ್ಯೇಂದ್ರ ಭಾಯ್ ಪಟೇಲ್, ಸತೀಶ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿ ಭಿಕಾಬಾಯಿ ರಬಾರಿ ವಿರುದ್ಧ 30,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇಲ್ಲೂ ಕೂಡ ಗೆಲುವಿನ ಮಾರ್ಜಿನ್ ಅರ್ಧಕ್ಕಿಂತ ಕಮ್ಮಿ ಆಗಿದೆ, ಬಟ್ ಗೆದ್ದಿದ್ದಾರೆ. ಇನ್ನೂ ದೊಡ್ಡ ಅಂತರ ಇತ್ತಲ್ಲ, 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ 2022ರಲ್ಲಿ ಬಿಜೆಪಿಯಲ್ಲಿ ಗೆದ್ದಿತ್ತು ಈ ಹಿಂದೆ. ಇನ್ನು ಗೆಲುವಿನ ಬಗ್ಗೆ ಪ್ರಶಾಂತ್ ಕಿಶೋರ್ ರಿಯಾಕ್ಟ್ ಮಾಡಿದ್ದಾರೆ. ಇದು ಕೇವಲ ಬಾಂಕಿಪುರದ ಗೆಲುವಲ್ಲ, ಇದು ಬಿಹಾರದ ಜನರ ಗೆಲುವು. ನಾನೊಬ್ಬ MLA ಆಗಿರೋದ್ರಿಂದ ಬಾಂಕಿಪುರ ಒಂದೇ ರಾತ್ರಿಯಲ್ಲಿ ಬೆಂಗಳೂರಾಗಿ ಬದಲಾಗದೇ ಇರಬಹುದು. ವಿಧಾಯಕ बनने से बांकीपुर बेंगलुरु नहीं बनेगा, लेकिन यहाँ पर आपको ಅದು ಬೆಂಗಳೂರು ಹೆಸರನ್ನು ತಗೊಂಡಿದ್ದಾರೆ ಅವರು. ಆದರೆ ಜನ ಬದಲಾವಣೆಯನ್ನ ಖಂಡಿತ ನೋಡ್ತಾರೆ. ಬಿಹಾರದ ಜನತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಮೆಸೇಜ್ ಕಳಿಸಿದ್ದಾರೆ ಸ್ಪಷ್ಟವಾಗಿ ಅಂತ ಹೇಳಿದ್ದಾರೆ. ಇತ್ತ ಸೋಲೊಪ್ಕೊಂಡಿರೋ ಬಿಹಾರ ಬಿಜೆಪಿಯ ರಾಜ್ಯಾಧ್ಯಕ್ಷ ಸಂಜಯ್, ನಾವು ಜನರ ತೀರ್ಪನ್ನು ಒಪ್ಕೊಳ್ತೀವಿ, ಎಲ್ಲಿ ಏನ್ ತಪ್ಪಾಗಿದೆ ಅಂತ ಹೇಳಿ ಪಕ್ಷದ ಮಟ್ಟದಲ್ಲಿ ಪರಾಮರ್ಶೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಚುನಾವಣೆ ಫಲಿತಾಂಶ ಇದೆಲ್ಲ ಬಂದಿರೋ ಟೈಮ್ ಇದೆಯಲ್ಲ ಸ್ನೇಹಿತರೆ, ಈ ವಿಧಾನಸಭಾ ಚುನಾವಣೆಗಳು ಮುಖ್ಯವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ತವರಲ್ಲೇ ಸೋತಿರೋದು. ಮಧ್ಯಪ್ರದೇಶ ಸ್ವಲ್ಪ ಬದಿಗಿಟ್ರು ಕೂಡ ನಿತಿನ್ ನವೀನ್ ಅವರ ಕ್ಷೇತ್ರದಲ್ಲೇ ಬಿಜೆಪಿ ಭದ್ರಕೋಟೆಯಲ್ಲಿ ಸೋತಿರೋದು. ಅದು ಟೈಮಿಂಗ್ ನೋಡಿ, ನೀಟ್ ಪ್ರತಿಭಟನೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಸರ್ಕಾರ ಸ್ವಲ್ಪ ಬ್ಯಾಕ್ ಫುಟ್ನಲ್ಲಿರೋ ಟೈಮ್ನಲ್ಲಿ, ವಿದ್ಯಾರ್ಥಿಗಳ ಪ್ರತಿಭಟನೆ ಎಲ್ಲ ನಡೆದಿರೋ, ಅದಿನ್ನೂ ಕೂಡ ಬಿಸಿ ಆಗಿರೋ ಟೈಮ್ನಲ್ಲಿ ಬಂದಿರೋ ಈ ಸೋಲು ಇವ್ರಿಗೆ ರಾಷ್ಟ್ರೀಯ ಅಧ್ಯಕ್ಷರ ಸೀಟನ್ನೇ ಗೆಲ್ಲೋಕ್ಕಾಗಲಿಲ್ವಲ್ಲ ಅನ್ನೋ ಈ ಮೆಸೇಜ್. ಇನ್ನು 5-6 ತಿಂಗಳಲ್ಲಿ ಬರ್ತಾ ಇರುವಂಥ UP ಎಲೆಕ್ಷನ್, ಬಿಹಾರದ ಪಕ್ಕದ UP ಎಲೆಕ್ಷನ್, ಅಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಕ್ವಶನ್ಸ್ ಅನ್ನ ಹುಟ್ಟುಹಾಕಿದೆ. ಬಿಜೆಪಿಯ ಅತಿಯಾದ ಆತ್ಮವಿಶ್ವಾಸಕ್ಕೆ ಡೆಂಟ್ ಅನ್ನ ಮಾಡಿದೆ, ಅದು ಪೆಟ್ಟನ್ನ ಕೊಟ್ಟಿದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಬಹುದು. ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಇದರಿಂದ 2 ವಿಚಾರ ಸ್ನೇಹಿತರೆ. ಒಂದು, ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ವಿಡಿಯೋಸ್ ನಿಮಗೆ ಸಿಗುತ್ತೆ, ಹಲವಾರು ಸ್ಪೆಷಲ್ ರಿಪೋರ್ಟ್ಗಳು, ಅರ್ಲಿ ಆಕ್ಸೆಸ್ ಕೂಡ ನಿಮಗೆ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ ಮಾಡೋ ನಿಷ್ಪಕ್ಷಪಾತ ಕೆಲಸಕ್ಕೆ ನೀವು ಕೂಡ ಬೆಂಬಲ ಕೂಡ ಆಗಿರುತ್ತೆ. ಮೊದಲಿಗೆ ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋಗಿ ನಾವು ಮಾಡಿರೋ ಆಲ್ರೆಡಿ ಪಬ್ಲಿಷ್ ಮಾಡಿರೋ 100 ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಚೆಕ್ ಮಾಡಿ ನೋಡ್ಬೋದು. ಅವು ಯೂಸ್ಫುಲ್ ಅಂತ ಅನ್ಸಿದ್ರೆ ನೀವು ಅವಾಗ ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ ಸ್ನೇಹಿತರೆ.